ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಏನು ಇವತ್ತು ಕೆಲಸ ಮಾಡ್ತಾ ಆದರೆ ಅದಕ್ಕೂ ಮೀರಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ವೈಯಕ್ತಿಕ ಒಬ್ಬ ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡೋದಕ್ಕೆ ಅವ್ರ ಮುಂದೆ ಈ ಕೆಲಸದ ಬಗ್ಗೆ ನಾನು ಈ ಊರಿನ ನಾಗರಿಕನಾಗಿ ನಾನು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಅನ್ಕೊಂಡು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಇವತ್ತು ಹಾಸ್ಪಿಟಲ್ ಅಂತಂದಾಗ ಇವತ್ತು ನಾವು ನೋಡಿರೋ ಹಾಗೆ BGS ಬಗ್ಗೆ ಕೇಳಿದ್ದೀವಿ, ರಾಜರಾಜೇಶ್ವರಿ ಹಾಸ್ಪಿಟಲ್ ಕೇಳಿದ್ದೀವಿ, ಇದು SS ಹಾಸ್ಪಿಟಲ್ ಅಂತ ಎಲ್ಲ ಕೇಳಿದ್ದೀವಿ. ಆದರೆ ಅಂಥ ದೊಡ್ಡ ಹಾಸ್ಪಿಟಲ್ಗೆ ಇಲ್ಲದೆ ಇರ್ತಕ್ಕಂಥ ಸೌಲಭ್ಯ ಇವತ್ತು ನಮ್ಮ ಹುಟ್ಟೂರು, ನಮ್ಮ ಕ್ಷೇತ್ರ, ನಮ್ಮ ಸಾಹೇಬ್ರ ಆಶೀರ್ವಾದ, ಸಾಹೇಬ್ರ ಆದೇಶದಿಂದ ಅವರ ಅನುದಾನದಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ, ಅದರಲ್ಲೂ ಕೆಂಗೇರಿ ಕೋಟೆ ಈ ಆಸ್ಪತ್ರೆಗೆ ಡೆಡಿಕೇಟೆಡ್ ಲೈನ್ ಬರ್ತಾ ಇದೆ ಅಂತಂದ್ರೆ ನಮಗೆ ಎಷ್ಟು ಸಂತೋಷ, ಎಷ್ಟು ಹೆಮ್ಮೆ ಆಗ್ತದೆ ಅಂತಂದ್ರೆ ಅದು ನಾವು ತುಂಬ ಹೃದಯದಿಂದ ನಾನು ವೈಯಕ್ತಿಕವಾಗಿ ಹಾಗೂ ಇಡೀ ನಮ್ಮ ಕ್ಷೇತ್ರದ ಇವತ್ತು ಕೆಂಗೇರಿ ಭಾಗದ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ತುಂಬ ಹೃದಯದ ನಾನು ಧನ್ಯವಾದನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನೋಡಿರೋ ಹಾಗೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯ 800ರಿಂದ 900, 700, 800, 900 ಜನ ಪ್ರತಿನಿತ್ಯ ಅತಿ ಬಡವರು, ಕಡು ಬಡವರು ಎಲ್ಲರೂ ಬಂದ, ಶ್ರೀಮಂತರು ಎಲ್ಲರೂ ಬಂದು ಇವತ್ತು ಏನು ಆರೋಗ್ಯದ ಬಗ್ಗೆ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಒಂದು 5 ನಿಮಿಷ ನೀವೆಲ್ಲ ಕೇಳ್ಕೊಳ್ಳಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಜೀವದ ಒಬ್ಬ ಪ್ರತಿ ಮನುಷ್ಯನಿಗೂ ಪ್ರಾಣ ಅಂದ್ರೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಈ ಹಾಸ್ಪಿಟ್ಲಿನಲ್ಲಿ ಇವತ್ತು ನಾವು ನೋಡಿರೋ ಹಾಗೆ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಏನಂತಂದ್ರೆ ಇವತ್ತೇನಾದರೂ ಆ ತಾಯಂದಿರು ಏನು ಗರ್ಭಿಣಿ ಆಗಿರ್ತಾರೆ, ಸೊ ಆ ಒಂದು ಆಪರೇಷನ್ ಸಮಯ ಇರ್ಬೋದು, ಚಿಕಿತ್ಸೆ ಸಮಯದಲ್ಲಿ ಇರ್ಬೋದು, ಏನಾದ್ರು ವಿದ್ಯುತ್ ಅಡಚಣೆ ಆದಾಗ ಅವರ ಆ ತಾಯಿ ಮೊದಲೇ ನೋವಿನಲ್ಲಿರ್ತಾರೆ. ಆ ವಿದ್ಯುತ್ ಸಮಸ್ಯೆ ಏನಾದ್ರು ಆದಾಗ ಅವರ ಜೀವಕ್ಕೆ ಹಾನಿಯಾಗುವಂಥದ್ದು ಇರ್ತದೆ. ಇವತ್ತು ಸಹ ನಾವು ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀವಿ, ಇವ್ನು 7 ತಿಂಗಳು ಹುಟ್ಟುಬಿಟ್ಟ, ಇವ್ನು 6 ತಿಂಗಳು ಹುಟ್ಟುಬಿಟ್ಟ, ಹೆಂಗೆ ಆಡ್ತಾನೆ ಅಂತ ಹೇಳ್ತೀವಿ. ಆದರೆ ಆ ಮಗು ಹುಟ್ಟಿದಾಗ ಅದನ್ನ ಪೋಷಣೆ ಮಾಡ್ತಕ್ಕಂಥದ್ದು ಡಾಕ್ಟರ್ಗಳು ಇರ್ಬೋದು, ಅವತ್ತು ಏನೋ ವೆಂಟಿಲೇಟರ್ ಅಥವಾ ಬಿಸಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಏನಾದ್ರು ಅವತ್ತೊಂದು ದಿವಸ ವಿದ್ಯುತ್ ಏನಾದ್ರು ಸಮಸ್ಯೆ ಆದ್ರೆ ಆ ಹುಟ್ಟಿರ್ತಕ್ಕಂಥ ಮಗುಗೆ ಆ ಪ್ರಾಣದ ಬಗ್ಗೆ ಎಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ಇವತ್ತು ಆ ವ್ಯಕ್ತಿ, ಯಾವುದೋ ಒಂದು ಸಣ್ಣ ಮಗು ಹುಟ್ಟುತ್ತದೆ, ಇವತ್ತು ಅದು ಸರ್ ವಿಶ್ವೇಶ್ವರ ರೀತಿಯಲ್ಲಿ ಬೆಳಿಬೋದು. ಆ ಪ್ರಾಣಕ್ಕೆ ಇವತ್ತು ಸಾಹೇಬರು ಬೆಲೆ ಕೊಟ್ಟು, ಆ ಒಂದು ಬಡವರಿಗೆ ಬೆಲೆ ಕೊಟ್ಟು, ಆ ಜೀವಕ್ಕೆ ಬೆಲೆ ಕೊಟ್ಟು ಇವತ್ತು ಸಾಹೇಬರು ಅನುದಾನದಲ್ಲಿ ಇವತ್ತು ಮಾಡಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಸಹ ಎದ್ದು ನಿಂತವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ಚಪ್ಪಳೆ ಸರ್. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಯಾವ ಕೆಲಸ ಅಂತಲ್ಲ, ಇದು ಮಹಾನ್ ಕೆಲಸ. ಇದು ನಾವು 24ನೇ ತಾರೀಕು ಏಪ್ರಿಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹುಟ್ಟಿದಬ್ಬ ಇದೆ, ಜನ್ಮದಿನ ಇದೆ. ಅವತ್ತೊಂದು ದಿವಸ ಇವತ್ತು ನಾವು ಇದನ್ನ ಏನು ಗುದ್ಲಿ ಪೂಜೆ ಮಾಡ್ತೀವಿ, ನಾವು ಲೋಕಾರ್ಪಣೆ ಮಾಡ್ತಿದೀವಿ ಅಂತಂದ್ರೆ ನಿಜಕ್ಕೂ ಇದು ಇತಿಹಾಸ ಪುಟಗಳಲ್ಲಿ ನಮ್ಮ ಕೆಂಗೇರಿ ಇತಿಹಾಸದಲ್ಲೇ ಇದು ಉಳ್ಕೊಳ್ಳುವಂಥದ್ದು ಕೆಲಸ, ಕಾಮಗಾರಿ ವಿಧಾನ. ಖಂಡಿತವಾಗ್ಲೂ ಇದಕ್ಕೆ ಎಲ್ಲ ನೀವು ಅನುದಾನ ಕೊಟ್ಟು ಇದನ್ನು ಹಾಸ್ಪಿಟಲ್ ಉಳಿಸ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಈ ಕೆಲಸ ಮಾಡ್ಕೊಳಕ್ಕೆ ಅನುವು ಮಾಡಿಕೊಟ್ಟಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲರಿಗೂ ಗೊತ್ತಿದೆ, ಕೋಟೆ ಮಾರಮ್ಮ ದೇವಿ ಇರ್ಬೋದು, ಈಶ್ವರ ಟೆಂಪಲ್ ಇರ್ಬೋದು, ಆಂಜನೇಯ ಸ್ವಾಮಿ ಟೆಂಪಲ್ ಇರ್ಬೋದು, ಮತ್ತೆ ನಮ್ಮ 50 ವರ್ಷ ಇತಿಹಾಸ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಆಸ್ಥಾನ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೂ ಸಹ 24 ಗಂಟೆಗಳ ಸಮಸ್ಯೆ ವಿದ್ಯುತ್ ಇರ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ವಿ. ಅದು ಎಲ್ಲರೂ ಸಾಹೇಬರು ಆಶೀರ್ವಾದದಿಂದ ಇದಾಗಿದೆ. ಇಂಥ ಮಹಾನ್ ಕೆಲಸಗಳು, ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ದಿನನಿತ್ಯ ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ನಡೀತಾ ಇದೆ. ಅದೇ ರೀತಿ ನೀವು ನಂಬಿದರ ಬಿಟ್ಟಿದಾಗ ಒಂದು ವಿಚಾರ ಹೇಳ್ತೀನಿ, ಇನ್ನೊಂದು ಇಡೀ ಕ್ಷೇತ್ರ ಮೂಲೆ ಇವತ್ತು ನಾವು ಹಾರೋಳ್ಳಿ ಭಾಗ ಮುಕ್ಕೋಡ್ಲು ಅಂತ ಇದೆ, ನಮ್ಮ ಕ್ಷೇತ್ರದ ಕೊನೆ ಬಾರ್ಡ್ರು, ಅಲ್ಲೂ ಸಹ ಕೇಬಲ್ಗಳು ಆಗ್ತಾ ಇದೆ. ಈ ಕಡೆ ತುಮಕೂರು ರೋಡ್ ಮಾತನಾಡ್ಕೊಳ್ಳಿ, ಅದು ಬಾರ್ಡ್ರು ನಮ್ಗೆ ಅಲ್ಲೂ ಕೆಲಸ ಆಗ್ತಾ ಇದೆ. ಅದೇ ರೀತಿ ಸಾಹೇಬ್ರು ಹೇಳಿದಾಗೆ ಸಾಹೇಬ್ರ ಗಮನಕ್ಕೆ ತಂದಿರಲಿಲ್ಲ, ಆ ಕೆಲಸನೂ ಸಾಹೇಬ್ರ ಗುದ್ಲಿ ಪೂಜೆ ಮಾಡಿದ್ರು. ಇವತ್ತು ನಾವು ಒಂದು ಹಂಪಾಪುರ ಅಂತ ಊರಿತ್ತು, ಅದು ರಾಮನಗರದಿಂದ ಸಪ್ಲೈ ತರ್ತಾ ಇದ್ವಿ.
ಆ ರಾಮನಗರದಿಂದ ನಮಗೆ ಕರೆಂಟ್ ಬರ್ತಾ ಇರ್ತಕ್ಕಂಥದ್ದು ಹಂಪಾಪುರ ನಮ್ಮ ಕೊನೆ ಬಾರ್ಡು ಅದು ಕೆಲಸ ಆಗಿದೆ, ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯಾರ ನಮ್ದು ಕೆಲಸ ಮಾಡಿರ್ತಕ್ಕಂಥದ್ದು ಕೇಬಲ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಕೇಬಲ್ ಕಟ್ ಮಾಡಿ ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ. ಅದು ಸಾಹೇಬ್ ಗಮನಕ್ಕೂ ತಂದಿರಲಿಲ್ಲ. ನಾನು ಆ ಕೆಲಸನೂ ಸಹ ಮುಗಿಸ್ಕೊಡ್ತೀವಣ್ಣ. ಈ ರೀತಿಯೆಲ್ಲ ಅದು ಇನ್ನೂ ಅತ್ಯದ್ಭುತ ಕೆಲಸ ಕಾರ್ಯಗಳು ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಶಾಸಕರ ಆಶೀರ್ವಾದ ಅನುದಾನನೇ ಆಗ್ತದೆ. ಆ ಅನುದಾನ ಕೊಟ್ಟಂತಹ ಶಾಸಕರಿಗೆ ನಾವು ಒಬ್ಬ ಸಾರ್ವಜನಿಕನಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಶಿವಕುಮಾರ್ ಸರ್ ಇದನ್ನು ಈ ವಿಚಾರನ ಸಾಹೇಬ್ ಹೇಳಿದ್ದಾರೆ, ಈ ಕೆಲಸ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರಿಗೂ ಸಹ ಇವತ್ತೊಂದು ದಿವಸ ನಾನು ತುಂಬ ಹೃದಯ ಧನ್ಯವಾದನ ಅರ್ಪಿಸ್ತೀನಿ. ಇವತ್ತಿನ ದಿವಸ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ. ನಾವು ನೋಡಿ, ರಾಜ್ಕುಮಾರ್ ಏನು ಬಂಗಾರದ ಮನುಷ್ಯ ಆಗಿ ಹುಟ್ಟಲಿಲ್ಲ. ಅವರು ಸಾಮಾನ್ಯವಾಗಿ ನಾವು ನೀವು ಎಲ್ಲರೂ ಹುಟ್ಟಿದಂಗೆ ಮನುಷ್ಯರಾಗೆ ಹುಟ್ಟಿದ್ರು, ಒಂದು ಮಗುವಾಗೆ ಹುಟ್ಟಿದ್ರು. ಬೆಳೀತಾ ಬೆಳೀತಾ ಬಂಗಾರದ ಮನುಷ್ಯ ಆದರು. ಆದರೆ ನಾನು ಇವತ್ತು ನೋಡಿ, ಯಾರಿಗೆ ಅಧಿಕಾರ ಇರಲಿ, ಅವ್ರ ಹತ್ರ 1000 ಲಕ್ಷ ಕೋಟಿ ಇರಲಿ, ಅವ್ರಿಗೆ ನಾನು ಬೆಲೆ ಕೊಡಲ್ಲ, ಹೊಗಳೋದು ಇಲ್ಲ. ಇವತ್ತು ನಾನು ರಾಜಕೀಯ ಪಕ್ಷ ಅಥವಾ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಅದು ಗೌರವ ಅಲ್ಲ, ವ್ಯಕ್ತಿ ಗೌರವ ಆಗ್ತದೆ. ನಾನಿವತ್ತು ಎಸ್ ಟಿ ಸೋಮಶೇಖರ್ ಅವ್ರನ್ನ ವ್ಯಕ್ತಿಗತವಾಗಿ ಇದೇ ರಾಜ್ಕುಮಾರ್ ಅವರು ಹುಟ್ಟುಹಬ್ಬದ ದಿವಸ ಬಂಗಾರದ ಮನುಷ್ಯ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಜನರ ಪರವಾಗಿ ಯಾರು ಇರ್ತಾರೋ, ಜನರ ಧ್ವನಿ ಯಾರಾಗಿರ್ತಾರೋ ಅವರು ನಿಜವಾಗಿ ಬಂಗಾರದ ಮನುಷ್ಯ ಅಂತ. ಅವ್ರಿಗೆ ಇವತ್ತು ಶಾಸಕರು ಅಂತ ಆಗಲಿ ಅಥವಾ ಹಿಂದೆ ಮಂತ್ರಿ ಆಗಿದ್ರು ಅಂತ ಆಗಲಿ ನಾನು ಹೊಗಳ್ತಾ ಇಲ್ಲ. ಯಾರು ಏನೇ ಕೇಳಲಿ, ಇಲ್ಲ ಅಂದ್ರೆ ಎಲ್ಲಿಂದ ತಗೊಂಬತ್ತಾರೆ ಗೊತ್ತಿಲ್ಲ. ಲಕ್ಷ್ಮಿಯನ್ನು ಅವ್ರು ಎಲ್ಲಿಂದ ಹೊಡೆದ್ಬಿಟ್ಟವಳ ಇದು ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ದುಡ್ಡು ಐತೆ ಏನಿಲ್ಲ, ಕೇಳಿದ್ರೆ ಆಯ್ತು ಆಯ್ತು ಅಂತ. ದೇವರು ಇದೇ ಥರ ಅವ್ರಿಗೆ ಸೇವೆ ಮಾಡೋದು. ನಮ್ಗೇನು ಅವ್ರು ಯಾವ ಪಕ್ಷದಲ್ಲಿದ್ದೇನೋ ಯಾವುದೇ ಇದ್ರೇನು ನಮ್ಮ ಶಾಸಕರಾಗಲಿ ಅಷ್ಟೇ. ನಾವು ಹೇಳೋದು ಏನಂದ್ರೆ, ಇದ್ರ ಜೊತೆಗೆ ನಾನು ಇನ್ನೊಂದು ಮನವಿ ಮಾಡ್ತೀನಿ. ಡಯಾಲಿಸಿಸ್ ಕೇಂದ್ರ ಒಂದು ಮಾಡಿದ್ದಾರೆ, ಅದಕ್ಕೂ ಇದೇ ಥರ ನೇರ ವಿದ್ಯುತ್ ಸಂಪರ್ಕ ಒಂದು ಮಾಡಿಬಿಟ್ರೆ, ಮತ್ತೆ ಮುಂದಿನ ತಿಂಗಳು ಈ BBMP ಹೆರಿಗೆ ಆಸ್ಪತ್ರೆ, ಇವಾಗ GB ಹೆರಿಗೆ ಆಸ್ಪತ್ರೆ ಅಂತಲೂ ಆಗಿರ್ಬೋದು, ಅದರದ್ದು ಒಂದು ಪೂಜೆ ಇದೆ. ಅದಕ್ಕೂ ಸ್ಟಾರ್ಟಿಂಗಲ್ಲಿ ಇದೇ ಥರ 24x7 ಅಂದ್ಬಿಟ್ಟು ಮೊದಲೇ ಮಾಡಿಬಿಟ್ರೆ ನೇರ ವಿದ್ಯುತ್ ಇನ್ನು ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಎಲ್ಲ ಕಡೆಗೂ 24x7 ಕರೆಂಟ್ ಇರೋ ಥರ ಮಾಡಿಬಿಟ್ರೆ ಶಾಸಕರನ್ನ ನಾವು ಯಾವಾಗೂ ಸದಾ ನಿಲ್ಲಿಸ್ಕೋತೀವಿ. ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಇದ್ದಾರೆ, ಅವರು ಗೊತ್ತು ಆ ಒಂದು ಹೆರಿಗೆ ಹಾಸ್ಪಿಟ್ಲ್ ಜಾಗ ಮಾಡ್ಕೊತಿದ್ದು. ಅವತ್ತಿನ ದಿವಸ ನಮ್ಮ ಮನೆಗೆ ಇವರು ಕೇರ್ಪೇಟೆ ಕೃಷ್ಣ ಸ್ಪೀಕರ್ ಅವ್ರು ಬಂದಿದ್ರು. ಅವ್ರು ಕೇಳಿದ್ರು ಅದೇ, ನಮ್ಗೆ ಅದು ಮಾಡ್ಕೊಳ್ಳಿ. ಇವಾಗ ಎಲ್ಲಾನು ಕೇಳ್ತಾರೆ ಜನ, ನಮ್ಮ MLA ಅವ್ರ ಹತ್ರ ಹೋಗ್ಬೇಕು, ಸಾರ್ ನನಗೆ ಅದು ಬೇಕು, ಇದು ಬೇಕು, ಕಾಂಟ್ರಾಕ್ಟ್ ಬೇಕು ಅಂತ. ಕೃಷ್ಣಪ್ಪ ಅವರೆಲ್ಲ ಕೇಳಿದ್ದು. ಆಮೇಲೆ ವೆಂಕಟೇಶ್ ಅಂತ ಒಬ್ರು ಇದ್ದಾರೆ, ಬಾಡ್ ವೆಂಕಟೇಶ್ ಅಂತ, ಅವರೆಲ್ಲ ಕೇಳಿದ್ದು ಹೆರಿಗೆ ಹಾಸ್ಪಿಟ್ಲು. ನೋಡಿ, ಆ ಜಾಗ ಇವತ್ತಾಯ್ತು, ಮುಂದಿನ ತಿಂಗಳು ಪೂಜೆ ಆಗ್ತಾ ಇದೆ. 21,85,00,000 ಸ್ಯಾಂಕ್ಷನ್ ಆಗಿದೆ ನಮ್ಮೂರಲ್ಲಿ. ಇವರು ನಾವು ಕೇಳಿದ್ದು MLA ಅವ್ರಿಗೆ ಇದು ಹೆರಿಗೆ ಆಸ್ಪತ್ರೆ. ಹಾಗೆ ಇವಾಗ ಹೆರಿಗೆ ಆಸ್ಪತ್ರೆ ಜೊತೆಗೆ ಮಕ್ಕಳ ಆಸ್ಪತ್ರೆಯನ್ನು ಮಾಡ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಇಂಥವೆಲ್ಲ ಜೀವನದಲ್ಲಿ ನೆನೆಸ್ಕೋಬೇಕು. ಒಬ್ಬ ವ್ಯಕ್ತಿನ ನಾವು ಪೂಜೆ ಮಾಡುವ, ಇದು ವ್ಯಕ್ತಿಯ ವ್ಯಕ್ತಿತ್ವನ ನಾವು ಪೂಜೆ ಮಾಡಬೇಕು, ವ್ಯಕ್ತಿ ಪೂಜೆ ಮಾಡಬಾರ್ದು. ನಾನು ನಿಜವಾಗ್ಲೂ ಶಾಸಕರು ಧನ್ಯವಾದಗಳು ಹೇಳ್ತೀನಿ. ಹಾಗೆ ಶಾಸಕರ ಜೊತೆ ಕೆಲಸ ಮಾಡ್ತಾ ಇರೋ ನಮ್ಮ ಕೃಷ್ಣಣ್ಣ ಆಗಲಿ, ಈ ಥರ ನೂರಾರು ಜನ ಆಗಲಿ, ಆಮೇಲೆ ನಮ್ಮ ಕೆಂಗೇರಿ ಕೋಟೆ ಯುವಕ ಮಂಡಳಿ ಅಂದರೆ ಎಲ್ಲರೂ ಸೇರ್ಕೋತಾರೆ. ಕೆಂಗೇರಿಯವರು, ಕೆಂಗೇರಿ ಕೋಟೆಯವರು ಮತ್ತು ಜನಾಭಿಮಾನ ಮಹಿಳಾ ವೇದಿಕೆಯವರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇದೇ